ಜನಗಳು ಅನ್ಕೊಂಡಿದ್ರು ಆರ್ ಅಂಜು ಬಾಸ್ ಬರ್ತಾರೆ ಹೋಗ್ಬಿಡ್ತಾರೆ ಅಂತ. ಒಂದು ಕರ್ಮಭೂಮಿ ಅಂತ ಹೇಳಿದ್ದಾರೆ. ಕರ್ಮಭೂಮಿ ಅಂತ ಹೇಳಿದ್ರೆ ನಾವಿಲ್ಲಿ ಹುಟ್ಟಿದ್ದೀವಿ, ಬೆಳೆದಿದ್ದೀವಿ, ಇದೇ ನಮ್ಮ ತಾಲೂಕಿನಲ್ಲಿ ಬಂದು ಗೆಸ್ಟ್ ಹೌಸು ಕಟ್ಕೊಂಡಿದ್ದೀನಿ, ಮತ್ತೆ ಬಂದ್ಬಿಟ್ಟು ಎಲ್ಲ ಇಲ್ಲೇ ನಾನು ಬಿಸ್ನೆಸ್ಸು ಮಾಡ್ತಾ ಇದ್ದೀನಿ. ನಮ್ಮ 30 ಪಂಚಾಯಿತಿ ಇದೆ ನಮ್ಮ ತಾಲೂಕಲ್ಲಿ, ಮತ್ತು ಟೌನ್ನಲ್ಲಿ ಬಂದು 31 ವಾರ್ಡ್ ಇದೆ. ಯಾರೇ ಬರಲಿ ಆಯಿತಾ, ನನ್ನ ಕಡೆಯಿಂದ ಎನಿ ಟೈಮ್ ಸಪೋರ್ಟು ಹೆಲ್ಪು ಅನ್ನೋದು ಇರುತ್ತೆ. ಎಲ್ಲರಿಗೂ ನಮಸ್ಕಾರ. ಇಲ್ಲಿ ಇವತ್ತೊಂದು ದಿವಸ ವಿಶೇಷ ಏನಪ್ಪ ಅಂತಂದರೆ, ಊರುಕುಂಟೆ ಮಿಟ್ಟೂರು ಪಂಚಾಯಿತಿನಲ್ಲಿ ಒಂದು 20 ದಿನ ಹಿಂದೆ ನಮಗೆ ನಮ್ಮ ವಿಶ್ವನಾಥ್ ಅವರು ಮತ್ತು ನಮ್ಮ ಅಮರಣ್ಣ ಅವರು ಮತ್ತು ಚಲಪತಣ್ಣ ಅವರು ಮತ್ತು ರಾಜಣ್ಣ ಅವರು ಮತ್ತು ಬಂದ್ಬಿಟ್ಟು ನಮ್ಮ ವೆಂಕಟೇಶಣ್ಣ ಅವರು ಎಲ್ಲ ಬಂದ್ಬಿಟ್ಟು ಇನ್ನೂ ಒಂದು 7-8 ಜನ ಬಂದು ಅಣ್ಣ ಈ ಥರ ಬಂದ್ಬಿಟ್ಟು ನಾವು ನಿಮ್ಮ ನೇತೃತ್ವದಲ್ಲಿ ನಾವೊಂದು ಅಧ್ಯಕ್ಷರಾಗಬೇಕು, ನಿಮ್ಮ ಸಹಾಯ ಬೇಕು ಅಂತಂದರು. ಆವಾಗ ನಮಗೆ ಊರುಕುಂಟೆ ಮಿಟ್ಟೂರಿನಲ್ಲಿ ಒಂದು 3 ಜನ ನಮ್ಮ ಕಡೆನೂ ಈ ಮೆಂಬರ್ಸು ಅವರೆಲ್ಲ ಇದ್ದರು. ಅದರಲ್ಲಿ ಬಂದು ಮಧ್ಯದಲ್ಲಿ ಮತ್ತು ನಮ್ಮ ಅಮರಣ್ಣ ಬಂದುಬಿಟ್ಟು ಆವತ್ತಿನಿಂದ ನಮಗೆ ಕಾಂಟ್ಯಾಕ್ಟಲ್ಲೂ ಇದ್ದಾರೆ, ನಮ್ಮ ವಿಶ್ವನಾಥನ್ನವರು ಇದ್ದಾರೆ, ಮತ್ತು ಬೇಕಾಗಿರೋರು ನನ್ನ ಊರುಕುಂಟೆ ಮಿಟ್ಟೂರು ಅಂತ ಹೇಳಿದ್ರೆ ನನ್ನ ಕಾರ್ಯಕರ್ತರು ಮತ್ತು ಸ್ನೇಹಿತರು ಫ್ರೆಂಡ್ಸು ಜಾಸ್ತಿ ಜನ ಇದ್ದಾರೆ. ಸರಿ ಅಂತ ನಾನೊಂದು ಮಾತು ಕೊಟ್ಟು ಆವತ್ತು ನಮ್ಮ ವೆಂಕಟೇಶಣ್ಣ ಅವರಿಗೆ ಸರಿ ನಾನು ಮಾಡಿಕೊಡ್ತೀನಿ ಅಂತೇಳಿ ಆವತ್ತು ನಾನು ಹೇಳಿ ಕಳಿಸ್ದೆ. ಅದೇ ಥರನೇ ಪಾಪ ಎಲ್ಲ ಆವತ್ತಿನಿಂದ ಹೋರಾಡಿ ತಿರುಗಿ ಇವತ್ತು ಬಂದುಬಿಟ್ಟು ವೆಂಕಟೇಶಣ್ಣ ವೈಫು ವಸಂತಕ್ಕ ಅವರು ಇವತ್ತು ಊರುಕುಂಟೆ ಮಿಟ್ಟೂರಿನಲ್ಲಿ ಅಧ್ಯಕ್ಷರಾಗಿದ್ದಾರೆ. ಅವ್ರಿಗೂ ಇನಾಮಿನೇಷನ್ ಮಾಡಿರೋದು. ಇವತ್ತು ಇದೇ ರೀತಿ ಚೆನ್ನಾಗಿ ಬಂದು ಆ ಪಂಚಾಯಿತಿನಲ್ಲಿ ಒಳ್ಳೆ ಅಭಿವೃದ್ಧಿ ಮಾಡಿಕೊಂಡು ಚೆನ್ನಾಗಿ ಹೆಸರು ತಗೊಂಡು ಬರಬೇಕು ಅಂತ ನನ್ನ ಕಡೆಯಿಂದ ಧನ್ಯವಾದಗಳು ಹೇಳ್ತಾ ಇದ್ದೀನಿ. ಮತ್ತೆ ಬಂದು ಇನ್ನೊಂದು ವಿಷಯ, ನೀಲಕಂಠ ಅಣ್ಣ ಅವರು ಒಂದು ಕಾಲ್ ಮಾಡಿದ್ರು, ನಮಗೆ ಕಾಲ್ ಮಾಡಿಬಿಟ್ಟು ನೋಡ್ಕೊಪ್ಪ ಹಂಗೆ ಅಂತಂದರು. ಅವ್ರಿಗೂ ನನ್ನ ಕಡೆಯಿಂದ ಒಂದು ಧನ್ಯವಾದಗಳು ಹೇಳ್ತಾ ಇದ್ದೀನಿ. ಮತ್ತೆ ಬಂದ್ಬಿಟ್ಟು ನಂದು 6ನೇ ತಾರೀಕು, ಈ ಬರೋ ತಿಂಗಳು 6ನೇ ತಾರೀಕು, ಆಗಸ್ಟು 6ನೇ ತಾರೀಕು ಬರ್ತ್ಡೇ ಇದೆ. ಇದೇ ನನ್ನ ಗೆಸ್ಟ್ ಹೌಸಲ್ಲಿ ಮಾಡ್ತಾಯಿದ್ದೀನಿ. ನಮ್ಮ ಕಾರ್ಯಕರ್ತರು ಸ್ನೇಹಿತರು ಫ್ರೆಂಡ್ಸು ಯಾರೇ ಇರಲಿ ಬಂದು ಒಂದು ಆಶೀರ್ವಾದ ಕೊಟ್ಟು ಹೋಗಬೇಕು ಅಂತ ನನ್ನ ಕಡೆಯಿಂದ ಕಳಕಳಿಯಾಗಿ ನಾನು ಒಂದು ವಿನಂತಿ ಮಾಡ್ತಾಯಿದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ. ಅಧ್ಯಕ್ಷರ ಚುನಾವಣೆಯಲ್ಲಿ ಭಾಗಿಯಾಗಿ ಒಂದು ಪಂಚಾಯತ್ ಸರ್ಕಾರದಿಂದ ಸರ್, ನಿಜವಾಗಲೂ ನನಗೆ ಒಂಥರ ಖುಷಿ ಆಗ್ತಾ ಇದೆ. ನಂದೇನಪ್ಪ ಅಂತ ಹೇಳಿದ್ರೆ, ಜನಗಳು ಅನ್ಕೊಂಡಿದ್ರು ಆರ್ ಅಂಜು ಬಾಸ್ ಬರ್ತಾರೆ ಹೋಗ್ಬಿಡ್ತಾರೆ ಅಂತ. ಯಾಕಂದರೆ ದೊಡ್ಡವರು ಹೇಳಿರೋದೇನೆಂದರೆ, ನಮಗಿದು ಒಂದು ಕರ್ಮಭೂಮಿ ಅಂತ ಹೇಳಿದ್ದಾರೆ. ಕರ್ಮಭೂಮಿ ಅಂತ ಹೇಳಿದ್ರೆ ನಾವಿಲ್ಲಿ ಹುಟ್ಟಿದ್ದೀವಿ, ಬೆಳೆದಿದ್ದೀವಿ, ಇದೇ ನಮ್ಮ ತಾಲೂಕಿನಲ್ಲಿ ಬಂದು ಗೆಸ್ಟ್ ಹೌಸು ಕಟ್ಕೊಂಡಿದ್ದೀನಿ, ಮತ್ತೆ ಬಂದ್ಬಿಟ್ಟು ಎಲ್ಲ ಇಲ್ಲೇ ನಾನು ಬಿಸ್ನೆಸ್ಸು ಮಾಡ್ತಾಯಿದ್ದೀನಿ. ಅದರಲ್ಲೂ ಬಂದ್ಬಿಟ್ಟು ನನಗೇನಂದರೆ ಊರುಕುಂಟೆ ಮಿಟ್ಟೂರು ಅಂತಂದರೆ ನನಗೆ ಆವತ್ತಿನಿಂದ ಇವತ್ತುವರೆಗೂ ನನಗೆ ಒಳ್ಳೆ ಒಂದು ವೆಲ್ಕಮ್ ಮಾಡ್ತಾರೆ, ಒಳ್ಳೆ ರೆಸ್ಪೆಕ್ಟ್ ಕೊಡ್ತಾರೆ, ಸಂತೋಷ ಆಗ್ತಾಯಿದೆ. ಇದೇ ಥರ ನಾನು ಮುಂದಕ್ಕೆ ನಮ್ಮ 30 ಪಂಚಾಯಿತಿ ಇದೆ ನಮ್ಮ ತಾಲೂಕಲ್ಲಿ, ಮತ್ತು ಟೌನ್ನಲ್ಲಿ ಬಂದು 31 ವಾರ್ಡ್ ಇದೆ. ಯಾರೇ ಬರಲಿ ಆಯಿತಾ, ನನ್ನ ಕಡೆಯಿಂದ ಎನಿ ಟೈಮ್ ಸಪೋರ್ಟು ಹೆಲ್ಪು ಅನ್ನೋದು ಇರುತ್ತೆ.